ರಾಜ್ಯ ಸರ್ಕಾರ ದಿಢೀರ್ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸಿ ದೊಡ್ಡ ದುರಂತಕ್ಕೆ ಕಾರಣ ಆಯಿತಾ? ಯಾಕೆಂದರೆ ನಿಜಕ್ಕೂ 11 ಜನರ ಜೀವ, ಅಮೂಲ್ಯ ಜೀವಗಳು ಈಗ, ಅದರಲ್ಲೂ RCB ಫ್ಯಾನ್ಸ್ ಬಲಿಯಾಗಿರುವಂಥದ್ದು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಕಾಲ್ತುಳಿತದ ಪರಿಣಾಮವಾಗಿ ಈಗ ಜೀವವನ್ನು ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇಂಥದ್ದೊಂದು ಕಾರ್ಯಕ್ರಮವನ್ನು ಏಕಾಏಕಿಯಾಗಿ ಅವಸರವಾಗಿ ಮಾಡುವ ಅವಶ್ಯಕತೆ ಏನಾದರೂ ಇತ್ತಾ ಅಂತ RCB ಅಭಿಮಾನಿಗಳೇನು ಕೇಳ್ಕೊಂಡಿರಲಿಲ್ಲ. ಕಾರ್ಯಕ್ರಮವನ್ನು ಮಾಡಿ ಅವರಿಗೊಂದು ಸನ್ಮಾನ ಮಾಡಿ ಅಂತ RCBಯ ಅಭಿಮಾನಿಗಳು ತಮ್ಮ ಸೆಲೆಬ್ರೇಷನನ್ನು ತಮ್ಮ ಮನೆಯಲ್ಲಿ ತಾವಿದ್ದ ಸ್ಥಳದಲ್ಲೇ ಮಾಡಿದರು. ಆದರೆ ರಾಜ್ಯ ಸರ್ಕಾರದ ಉದ್ದೇಶ ಏನು ಅಂದರೆ, ಇದು ಕರ್ನಾಟಕದ ತಂಡ, ಕನ್ನಡಿಗರನ್ನು ಪ್ರತಿನಿಧಿಸುವ ತಂಡ ಆಗಿತ್ತು ಅನ್ನೋ ಭಾವನೆಯ ಆಧಾರದ ಮೇಲೆ ನಾವು ಸನ್ಮಾನ ಮಾಡಬೇಕು ಅನ್ನೋ ಉದ್ದೇಶ ಅನ್ನೋದು ನಿಮ್ಮ ವಾದ. ಆದರೆ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕಿಂತ ಮುಂಚೆ ತಯಾರಿ ಬೇಕಾಗಿತ್ತು ನಿಮಗೆ. ಪೊಲೀಸ್ ಇಲಾಖೆ ಯಾವ ರೀತಿ ಭದ್ರತೆಯನ್ನು ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ನೀವು ನಿಗಾ ವಹಿಸಬೇಕಾಗಿತ್ತು. ಯಾರ ಸಲಹೆಯನ್ನು ತೆಗೆದುಕೊಂಡ್ರಿ? ವಿಧಾನಸೌಧದ ಮೆಟ್ಟಿಲ ಮುಂದೆ ಕಾರ್ಯಕ್ರಮ ಮಾಡ್ತೀರಿ ಅಂತ ಅನ್ನೋದೇ ಆದರೆ ಅಲ್ಲಿ ಎಷ್ಟು ಜನ ಬರ್ತಾರೆ? ಚಿನ್ನಸ್ವಾಮಿ ಸ್ಟೇಡಿಯಂನಾಗೆ ಎಷ್ಟು ಜನ ಬರ್ತಾರೆ? ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಗೆ ಸಾಧ್ಯ ಆಗುತ್ತಾ ಇಲ್ವಾ? ಸಾಗರೋಪಾದಿಯಲ್ಲಿ ಜನರು ಬಂದಾಗ ಅವರನ್ನು ಕಂಟ್ರೋಲ್ ಮಾಡೋದು ಹೇಗೆ? ಇವೆಲ್ಲ ವಿವೇಕಗಳು, ಚಿಂತನೆಗಳು ರಾಜ್ಯ ಸರ್ಕಾರಕ್ಕಿರಲಿಲ್ವಾ? ಮತ್ತೊಂದು ಪ್ರಶ್ನೆ ಬರುತ್ತೆ, ನಮ್ಮ ಅಭಿಮಾನ ಅತಿರೇಕಕ್ಕೆ ಒಳಗಾಗಬಾರ್ದು. ಯಾವುದೇ ಆಟಗಾರ ಆಗಲಿ, ಯಾವುದೇ ಕೊಹ್ಲಿ ಆಗಲಿ, ಯಾರೇ ಆಗಲಿ, ಅವರು ನಮ್ಮ ಆರಾಧಕರು, ಕ್ರಿಕೆಟ್ ಇಷ್ಟಪಡ್ತೀರಿ, ಟ್ರೋಫಿ ತಂದುಕೊಟ್ಟಿದ್ದಾರೆ, ಸಂತೋಷ ಸ್ವಾಮಿ. ನೀವು ನಿಮ್ಮ ಕುಟುಂಬಕ್ಕೆ ಆಧಾರ ಆಗಿರ್ತೀರಿ ಅನ್ನೋದನ್ನು ಮರಿಬೇಡಿ. ನಿಮ್ಮ ಮನೆಗೆ ನೀವೇ ದುಡಿದು ನಿಮ್ಮ ಕುಟುಂಬವನ್ನು ಸಾಕಿ ಸಲಹಬೇಕಾಗಿರೋದು ನೀವೇ. ನೀವು ಈ ರೀತಿ ಅಭಿಮಾನದ ಅತಿರೇಕಕ್ಕೆ ಒಳಗಾಗಿ ಇಂಥ ಒಂದು ಹುಚ್ಚು ಅಭಿಮಾನದ ಕಾರ್ಯಕ್ರಮದಲ್ಲಿ, ಯಾಕೆಂದರೆ ಇದು ಒಂದು ರೀತಿ ಹುಚ್ಚು ಅಭಿಮಾನವೇ, ಅದಕ್ಕೊಂದು ರೀತಿ ಇಲ್ಲ, ಒಂದು ನೀತಿ ಇಲ್ಲ. ಎಷ್ಟು ಜನ ಬರಬೇಕು, ಹೇಗೆ ನಿಂತ್ಕೋಬೇಕು, ಹೇಗೆ ಸೆಲೆಬ್ರೇಷನ್ ಮಾಡಬೇಕು, ಎಲ್ಲಿ ನಿಂತ್ಕೋಬೇಕು, ಯಾವ ರೀತಿ ನೋಡಬೇಕು ಅನ್ನೋಂಥ ಒಂದು ಯಾವುದೇ ರೂಪುರೇಷೆ ಇಲ್ಲದೆ ಒಂದು ರೀತಿ ಅಡ್ಡಾದಿಡ್ಡಿಯಾಗಿ ಏಕಾಏಕಿಯಾಗಿ ಒಂದು ರೀತಿ ಗೊಂದಲದ ಗೂಡಾದಂಥ ಇಂಥ ಒಂದು ಹುಚ್ಚು ಅಭಿಮಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೀವ ಕಳೆದುಕೊಂಡಿದ್ದಾರಲ್ಲ, ಆ ಕುಟುಂಬದವರ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? ಇನ್ನಾದರೂ ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಮ್ಮ ಅಭಿಮಾನ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ತಾವಿದ್ದ ಸ್ಥಳದಲ್ಲೇ ಇರಲಿ. ಮತ್ತು ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಒಂದು ರೀತಿ ಎಚ್ಚರಿಕೆ ಗಂಟೆ. ರಾಜ್ಯ ಸರ್ಕಾರ ಇದಕ್ಕೆ ಹೊಣೆಯನ್ನು ತೆರಲೇಬೇಕು. ಸರ್ಕಾರಕ್ಕೆ ಬೇಕಾಗಿರೋದು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸೋ ಕೆಲಸ. ನಿಮಗೆ ಅಷ್ಟು ಆಸೆ ಇದ್ದರೆ ಹೋಗಿ ಕರ್ಕೊಂಡೋಗಿ ನಿಮ್ಮ ವಿಧಾನಸೌಧದಲ್ಲಿ ಒಂದು ಚಹಾ ಕೂಟನೋ ಒಂದು ಭೋಜನ ವ್ಯವಸ್ಥೆನ ಮಾಡಿಸಿದ್ರೆ ಮುಗಿದೋಗಿತ್ತು. ಈ ರೀತಿ ಜನಜಾತ್ರೆಯನ್ನು ಮಾಡಿ 10 ಜನರ ಜೀವ ಕಳೆದುಕೊಳ್ಳೋದಕ್ಕೆ ಕಾರಣ ಆಗಿದ್ದೀರಿ. ಇನ್ನಾದರೂ ಯೋಚನೆ ಮಾಡಬೇಕು. ಸರ್ಕಾರಕ್ಕೆ ಇದು ಒಂದು ರೀತಿಯ ಎಚ್ಚರಿಕೆಯ ಗಂಟೆ. ಅಭಿಮಾನಿಗಳಿಗೂ ಕೂಡ ತಮ್ಮ ಅಭಿಮಾನವನ್ನು ಮಿತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಈ ಒಂದು ದುರಂತ ಸಾಕ್ಷೀಕರಿಸಿದೆ. ನಿಜಕ್ಕೂ ಈ ದುರಂತನ ನಾವು ನಿರೀಕ್ಷೆ ಮಾಡಲಿಲ್ಲ. ಸಾವಿನ ಸಂಖ್ಯೆ ಕಡಿಮೆ ಆಗಲಿ, ಯಾರೆಲ್ಲ ಅಸ್ವಸ್ಥರಿದ್ದಾರೆ ಅವರು ಗುಣಮುಖರಾಗಲಿ. ದಯಮಾಡಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದ ಹಾಗೆ ಸಹಾಯ ಮಾಡಿ, ಗಾಸಿಪ್ಗಳನ್ನು ಎಬ್ಬಿಸಬೇಡಿ, ಮತ್ತು ಯಾರಿಗೂ ತೊಂದರೆ ಕೊಡಬೇಡಿ. ರಾಜ್ಯ ಸರ್ಕಾರ ಇಂಥ ಸಂದರ್ಭದಲ್ಲಿ ಆ ಎಲ್ಲ ಗಾಯಾಳುಗಳನ್ನು ಮತ್ತು ಎಲ್ಲ ಅಭಿಮಾನಿಗಳನ್ನು ಅಲ್ಲಿರುವಂಥ ಸಂದರ್ಭವನ್ನು ತಿಳಿಗೊಳಿಸುವ ಪ್ರಯತ್ನವನ್ನು ಮಾಡಿ ಅವರಿಗೆ ಅಭಯ ಕೊಡೋ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜನಶ್ರೀ ನ್ಯೂಸ್, ಇದು ಜನಪರ ಧ್ವನಿ. ನಮಸ್ತೆ.